ಹಾಯ್ ಹಲೋ ವೆಲ್ಕಮ್ ಟು ಮೈ ಚಾನಲ್. ನಾನಿವತ್ತು ಮುಳ್ಳು ಬದನೆ ಅಥವಾ ಗುಳ್ಳು ಬದನೆ ಅಥವಾ ಹಸಿರು ಮುಳ್ಳುಗಾಯಿ ಪಲ್ಯ ಮಾಡೋದು ಹೇಗೆ ಅಂತ. ಈ ವೆರೈಟಿ ಬದನೆಕಾಯಿ ತುಂಬಾ ಟೇಸ್ಟಿಯಾಗಿರುತ್ತೆ. ಇದರಲ್ಲಿ ಸ್ವಲ್ಪ ಬೀಜದ ಅಂಶನೂ ಕಡಿಮೆ ಇರುತ್ತೆ. ನೋಡಿ, ಬೇಕಾದರೆ ನಾನು ಹೆಚ್ಚುವಾಗ ತೋರಿಸ್ತೀನಿ. ತುಂಬ ಟೇಸ್ಟಿಯಾಗಿರುತ್ತೆ ಈ ಬದನೆಕಾಯಿ. ನೋಡಿ, ನಾನು ಬದನೆಕಾಯಿ ಪಲ್ಯಕ್ಕೆ ಏನೇನು ರೆಡಿ ಮಾಡ್ಕೊಳ್ತೀನಿ ಅಂತ. ಹುಣಸೆಹಣ್ಣು, ಕಾಯಿ ತುರಿ, ಅರಿಶಿನ ಪುಡಿ, ಸ್ವಲ್ಪ ಒಣ ಕೊಬ್ಬರಿ, ಉಪ್ಪು, ಹುಳಿ, ಬೆಲ್ಲ, ಹಾಗೆ ಪಲ್ಯಕ್ಕೆ ಬೇಕಾದ ಮಸಾಲ ಪುಡಿನೂ ರೆಡಿ ಮಾಡಿಟ್ಕೊಂಡಿದ್ದೀನಿ. ನಾನು ಪಲ್ಯದ ಮಸಾಲ ಪುಡಿನ ಹೇಗೆ ಮಾಡ್ಕೋತೀವಿ ಅಂತ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ವಿಡಿಯೋ ಹಾಕಿದ್ದೆ. ಅದನ್ನು ಲಿಂಕ್ ಬೇಕಾದರೆ ಕೊಟ್ಟಿರ್ತೀನಿ, ನೋಡ್ಕೋಬೋದು ನೀವು. ನೋಡಿ, ಎಲ್ಲ ಪಲ್ಯಕ್ಕೆ ಏನು ಬೇಕೋ ಎಲ್ಲ ರೆಡಿ ಮಾಡಿಟ್ಕೊಂಡು ಈ ಕಡೆ ಬದನೆಕಾಯಿನ ಹೆಚ್ಕೊಳ್ತಾ ಇದ್ದೀನಿ. ನೋಡಿ, 2 ಬದನೆಕಾಯಿ ತುಂಬ ದೊಡ್ಡದಾಗಿತ್ತು. ನೋಡಿ, ಹೆಚ್ಚಿದರೆ ಎಷ್ಟು ಚೆನ್ನಾಗಿದೆ. ಬೀಜಗಳು ಸಹ ಕಾಣಿಸೋದಿಲ್ಲ. ಈ ಥರ ವೆರೈಟಿ ಬದನೆಕಾಯಲ್ಲಿ ಬೀಜಗಳು ತುಂಬ ಕಡಿಮೆ. ನೋಡಿ, ಚೆನ್ನಾಗಿದೆ ಬದನೆಕಾಯಿ ಅಂತ. ನೋಡಿ, ಈ ಥರ ಸಣ್ಣ ಸಣ್ಣ ಹೋಳುಗಳಾಗಿ ಹೆಚ್ಕೊಂಡಿದ್ದೀನಿ. ನೋಡಿ, 2 ಬದನೆಕಾಯಿ ಹೆಚ್ಚಿದರೆ ಇಷ್ಟು ಹೋಳು ಬಂದಿದೆ. ಎಷ್ಟು ಚೆನ್ನಾಗಿತ್ತು, ದೊಡ್ಡದಾಗಿತ್ತು ಈ ಬದನೆಕಾಯಿ. ನೋಡಿ, ಬದನೆಕಾಯಿ ಹೆಚ್ಚಾದಮೇಲೆ ಕ್ಲೀನಾಗಿ ತೊಳೆದಿಟ್ಕೊಂಡಿದ್ದೀನಿ. ನೋಡಿ, ಈ ಕಡೆ ಪಲ್ಯಕ್ಕೆ ಮಸಾಲೆ ರುಬ್ಕೊಳ್ಳೋಕ್ಕೆ ಹಸಿಮೆಣಸಿಕಾಯಿ, ಬೆಳ್ಳುಳ್ಳಿ, ಕರಿಬೇವು ಎಲ್ಲ ಹುರ್ಕೊಳ್ತಾ ಇದ್ದೀನಿ ಮಸಾಲೆ ರುಬ್ಕೊಳ್ಳೋದಕ್ಕೆ. ನೋಡಿ, ರುಬ್ಕೊಳ್ಳೋದಕ್ಕೆ ಹಸಿಮೆಣಸಿಕಾಯಿ, ಕರಿಬೇವು, ಬೆಳ್ಳುಳ್ಳಿ, ಹಾಗೆ ಪಲ್ಯದ ಮಸಾಲ ಪುಡಿ, ಕಾಯಿ ತುರಿ, ಹುಣಸೆ ಹಣ್ಣು, ಅರಿಶಿನ ಪುಡಿ ಇಷ್ಟು ಹಾಕಿ ಮಸಾಲೆನ ರುಬ್ಕೊಳ್ತಾ ಇದ್ದೀನಿ. ನೋಡಿ, ಮಸಾಲೆನ ಅತಿ ನುಣ್ಣಗೆ ರುಬ್ಕೋಬಾರ್ದು, ಸ್ವಲ್ಪ ತರಿಯಾಗಿರುವಂತೆ ರುಬ್ಕೋಬೇಕು. ಹಾಗಾದರೆ ಪಲ್ಯ ಚೆನ್ನಾಗಾಗುತ್ತೆ. ನೋಡಿ, ಈ ಕಡೆ ಪಲ್ಯವನ್ನು ಒಗ್ಗರಣೆ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಎಣ್ಣೆಯಲ್ಲಿ ಬದನೆಕಾಯಿ ಹೋಳುಗಳನ್ನೆಲ್ಲ ಬೇಯಿಸ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ನೋಡಿ, ಸಾಸಿವೆ, ಜೀರಿಗೆ, ಕರಿಬೇವು, ಬೆಳ್ಳುಳ್ಳಿ, ಈರುಳ್ಳಿ ಎಲ್ಲದನ್ನು ಒಗ್ಗರಣೆಯಲ್ಲಿ ಹಾಕಿ ಆಮೇಲೆ ಬದನೆಕಾಯಿ ಹೋಳುಗಳನ್ನು ಒಗ್ಗರಣೆಯಲ್ಲಿ ಬಾಡಿಸ್ಕೊಳ್ತೀನಿ. ಹೋಳುಗಳನ್ನು ಚೆನ್ನಾಗಿ ಒಗ್ಗರಣೆಯಲ್ಲಿ ಬಾಡಿಸ್ಕೊಂಡು ಸ್ವಲ್ಪ ಹೊತ್ತು ಬಾಯಿ ಮುಚ್ಚಿಡಬೇಕು. ಆವಾಗ ಬದನೆಕಾಯಿ ಹೋಳುಗಳು ಮೆತ್ತಗಾಗಿ ತುಂಬ ಚೆನ್ನಾಗಿರುತ್ತೆ. ನೋಡಿ, ಈ ಥರ ಚೆನ್ನಾಗಿ ಒಗ್ಗರಣೆಯಲ್ಲಿ ಹೋಳುಗಳನ್ನೆಲ್ಲ ಕಲಸಿ ಆಮೇಲೆ ಸ್ವಲ್ಪ ಹೊತ್ತು ಬಾಯಿ ಮುಚ್ಚಿಡಬೇಕು. ನಂತರ ನೋಡಿ, ಹೋಳುಗಳು ಚೆನ್ನಾಗಿ ಕಲರ್ ಚೇಂಜಾಗಿ ಮೆತ್ತಗಾಗಿದೆ. ನಂತರ ನೆನೆಸಿದ ಹಸಿ ಬಟಾಣಿ ಮೊಳಕೆ ಬಂದುಬಿಟ್ಟಿದೆ, ನಾನು ನೆನೆಸಿದ್ದು. ನೋಡಿ, ಹಸಿ ಬಟಾಣಿನ ಹಾಕಿ ತಿರುವಾಡ್ಕೊಳ್ತಾ ಇದ್ದೀನಿ. ಮಕ್ಕಳಿಗೆ ಈ ಥರ ಹಸಿ ಬಟಾಣಿ ಎಲ್ಲ ಹಾಕಿದರೆ ಇಷ್ಟ ಆಗುತ್ತೆ. ಹಾಗಾಗಿ ಬಟಾಣಿನ ಸೇರಿಸಿದ್ದೀನಿ. ನೋಡಿ, ಉಪ್ಪು, ಬೆಲ್ಲ, ರುಚಿಗೆ ತಕ್ಕಷ್ಟು ಉಪ್ಪು, ಬೆಲ್ಲ, ಸ್ವಲ್ಪ ಕಾಯಿ ತುರಿ ಎಲ್ಲ ಹಾಕ್ತಾಯಿದ್ದೀನಿ. ಸ್ವಲ್ಪ ಕಾಯಿ ತುರಿ ಹಾಕಿದರೆ ಅವಾಗವಾಗ ಬಾಯಿ ಸಿಗೋದ್ರಿಂದ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ. ನೋಡಿ, ಈಗ ಸ್ವಲ್ಪ ಬೇಯಲಿಕ್ಕೆ ಅಂತ ಹೇಳಿ ಉಪ್ಪು ಬೆಲ್ಲ ಎಲ್ಲ ಕರಗಲಿಕ್ಕೆ ಅಂತ ಸ್ವಲ್ಪ ನೀರು ಸೇರಿಸಿ ಕೈ ಆಡಿಸ್ಕೊಳ್ತಾ ಇದ್ದೀನಿ. ನೋಡಿ, ಇಷ್ಟು ಹೋಳು ಚೆನ್ನಾಗಿ ಬೆಂದಿದೆ. ಈಗ ರುಬ್ಬಿದ ಮಸಾಲೆನ ಹಾಕ್ತಾಯಿದ್ದೀನಿ. ನೋಡಿ, ಈ ಥರ ಬಟಾಣಿ ನೆನೆಸಿರೋದ್ರಿಂದ ಅವು ಇಷ್ಟೇ ಇದರಲ್ಲೇ ನೀರಲ್ಲೇ ತುಂಬ ಚೆನ್ನಾಗಿ ಬೇಯುತ್ತೇವೆ. ಈಗ ಚೆನ್ನಾಗಿ ಕೈ ಆಡಿಸಿ ಬೇಯಿಸ್ಕೊಳ್ಬೇಕು. ನೀರು ನಿಮಗೆ ಎಷ್ಟು ಬೇಕೋ ಅಷ್ಟು ನೋಡಿ ಹಾಕ್ಕೋಬೇಕು. ನೋಡಿ, ಮಸಾಲೆನ ಹಾಕಿ ಚೆನ್ನಾಗಿ ಹಾಕಿ ಈ ಥರ ಬಾಯಿ ಮುಚ್ಚಿಟ್ಟು ಸ್ವಲ್ಪ ಈ ಥರ ಕುದಿ ಬಂದಮೇಲೆ ನೋಡಿ, ಈ ಥರ ಜೋಳದ ರೊಟ್ಟಿ ಜೊತೆಗೆ ಈ ಥರ ಬದನೆಕಾಯಿ ಪಲ್ಯ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ. ನೋಡಿ, ಚಟ್ನಿ ಪುಡಿ, ಬದನೆಕಾಯಿ ಪಲ್ಯ, ಜೋಳದ ರೊಟ್ಟಿ ಟ್ರೈ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.